ಡಿಜಿಟಲ್ ಯುಗದಲ್ಲಿ ಗೌಪ್ಯತೆಯ ಹಕ್ಕು ರೈಟ್ ಟು ಪ್ರೈವಸಿ ಇನ್ ದ ಡಿಜಿಟಲ್ ಏಜ್ ಪೀಠಿಕೆ. ಸ್ವಾತಂತ್ರ್ಯ ಇರುವಲ್ಲಿ ಗೌಪ್ಯತೆಯೂ ಇರಬೇಕು. ಗೌಪ್ಯತೆ ಇಲ್ಲದಿದ್ದರೆ ಸ್ವಾತಂತ್ರ್ಯವೂ ಅಪೂರ್ಣ. ಈ ಮಾತು ಇಂದಿನ ಡಿಜಿಟಲ್ ಯುಗದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿದೆ. ನಮಸ್ಕಾರ ಸ್ನೇಹಿತರೆ. ಇಂದು ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ಡಿಜಿಟಲ್ ತಂತ್ರಜ್ಞಾನದೊಂದಿಗೆ ಬೆಸೆದುಕೊಂಡಿದೆ. ಮೊಬೈಲ್ ಫೋನ್, ಸಾಮಾಜಿಕ ಜಾಲತಾಣಗಳು, ಆನ್ಲೈನ್ ಬ್ಯಾಂಕಿಂಗ್, ಯುಪಿಐ ಪಾವತಿ, ಆನ್ಲೈನ್ ಶಿಕ್ಷಣ, ಇ-ಕಾಮರ್ಸ್ ಸೇರಿದಂತೆ ಅನೇಕ ಸೇವೆಗಳು ನಮ್ಮ ದೈನಂದಿನ ಜೀವನದ ಭಾಗವಾಗಿವೆ. ತಂತ್ರಜ್ಞಾನ ನಮ್ಮ ಜೀವನವನ್ನು ಸುಲಭಗೊಳಿಸಿದರೂ ಮತ್ತೊಂದೆಡೆ ನಮ್ಮ ವೈಯಕ್ತಿಕ ಮಾಹಿತಿಯ ಸುರಕ್ಷತೆ ಕುರಿತು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ನಾವು ಬಳಸುವ ಪ್ರತಿಯೊಂದು ಆ್ಯಪ್, ಭೇಟಿ ನೀಡುವ ವೆಬ್ಸೈಟ್, ಮಾಡುವ ಪ್ರತಿಯೊಂದು ಆನ್ಲೈನ್ ವ್ಯವಹಾರ ನಮ್ಮ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುತ್ತದೆ. ಕೆಲವೊಮ್ಮೆ ಈ ಮಾಹಿತಿಯನ್ನು ನಮ್ಮ ಅನುಮತಿಯಿಲ್ಲದೆ ಬಳಸುವ ಅಥವಾ ದುರುಪಯೋಗಪಡಿಸಿಕೊಳ್ಳುವ ಘಟನೆಗಳೂ ನಡೆಯುತ್ತವೆ. ಆದ್ದರಿಂದ ಡಿಜಿಟಲ್ ಯುಗದಲ್ಲಿ ಗೌಪ್ಯತೆಯ ಹಕ್ಕು ಎಂಬುದು ಕೇವಲ ಒಂದು ಕಾನೂನು ಹಕ್ಕಲ್ಲ. ಅದು ಪ್ರತಿಯೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ, ಗೌರವ ಮತ್ತು ಭದ್ರತೆಯನ್ನು ಕಾಪಾಡುವ ಮೂಲಭೂತ ಹಕ್ಕಾಗಿದೆ. ಇಂದಿನ ಈ ಪ್ರಬಂಧದಲ್ಲಿ ಡಿಜಿಟಲ್ ಯುಗದಲ್ಲಿ ಗೌಪ್ಯತೆಯ ಹಕ್ಕಿನ ಅರ್ಥ, ಅದರ ಮಹತ್ವ, ಇಂದಿನ ಸವಾಲುಗಳು, ಭಾರತದಲ್ಲಿ ಕೈಗೊಂಡಿರುವ ಕ್ರಮಗಳು ಹಾಗೂ ನಾಗರಿಕರ ಜವಾಬ್ದಾರಿಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ವಿಷಯ ವಿವರಣೆ. ಗೌಪ್ಯತೆಯ ಹಕ್ಕು ಎಂದರೇನು? ಗೌಪ್ಯತೆ ಎಂದರೆ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಯನ್ನು ತನ್ನ ಅನುಮತಿಯಿಲ್ಲದೆ ಯಾರೂ ಬಳಸಬಾರದು ಎಂಬ ಹಕ್ಕು. ನಮ್ಮ ಮೊಬೈಲ್ ಸಂಖ್ಯೆ, ಬ್ಯಾಂಕ್ ಖಾತೆಯ ವಿವರಗಳು, ಆರೋಗ್ಯ ಮಾಹಿತಿ, ಫೋಟೋಗಳು, ಸ್ಥಳ ಮಾಹಿತಿ ಹಾಗೂ ವೈಯಕ್ತಿಕ ಸಂಭಾಷಣೆಗಳು ಎಲ್ಲವೂ ಗೌಪ್ಯ ಮಾಹಿತಿಗಳಾಗಿವೆ. ಇವುಗಳನ್ನು ಸುರಕ್ಷಿತವಾಗಿ ಕಾಯ್ದುಕೊಳ್ಳುವುದು ಪ್ರತಿಯೊಬ್ಬರ ಹಕ್ಕಾಗಿದೆ. ಡಿಜಿಟಲ್ ಯುಗದಲ್ಲಿ ಏಕೆ ಮುಖ್ಯ? ಇಂದು ಬಹುತೇಕ ಕೆಲಸಗಳು ಆನ್ಲೈನ್ ಮೂಲಕ ನಡೆಯುತ್ತಿವೆ. ಹಣ ವರ್ಗಾವಣೆ, ಸರ್ಕಾರಿ ಸೇವೆಗಳು, ಶಿಕ್ಷಣ, ಉದ್ಯೋಗ ಅರ್ಜಿ, ವೈದ್ಯಕೀಯ ಸೇವೆಗಳು ಎಲ್ಲವೂ ಡಿಜಿಟಲ್ ಆಗಿವೆ. ಈ ಕಾರಣದಿಂದ ನಮ್ಮ ವೈಯಕ್ತಿಕ ಮಾಹಿತಿಯು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾಗುತ್ತಿದೆ. ಆದ್ದರಿಂದ ಗೌಪ್ಯತೆಯ ರಕ್ಷಣೆ ಹಿಂದೆಂದಿಗಿಂತ ಹೆಚ್ಚು ಅಗತ್ಯವಾಗಿದೆ. ಇಂದಿನ ಪ್ರಮುಖ ಸವಾಲುಗಳು. ಡಿಜಿಟಲ್ ಯುಗದಲ್ಲಿ ಸೈಬರ್ ಅಪರಾಧಗಳು ಹೆಚ್ಚುತ್ತಿವೆ. ಫಿಶಿಂಗ್ ಲಿಂಕ್ಗಳು, ಒಟಿಪಿ ವಂಚನೆ, ನಕಲಿ ಕರೆಗಳು, ಡೇಟಾ ಸೋರಿಕೆ ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ವೈಯಕ್ತಿಕ ಮಾಹಿತಿಯ ದುರುಪಯೋಗ ಸಾಮಾನ್ಯವಾಗುತ್ತಿದೆ. ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆ ಎಐ ಬೆಳವಣಿಗೆಯೊಂದಿಗೆ ಡೀಪ್ ಫೇಕ್ ತಂತ್ರಜ್ಞಾನವೂ ಹೆಚ್ಚಾಗಿದೆ. ಇದರ ಮೂಲಕ ನಕಲಿ ಧ್ವನಿ ಮತ್ತು ವಿಡಿಯೋಗಳನ್ನು ಸೃಷ್ಟಿಸಿ ಜನರನ್ನು ಮೋಸಗೊಳಿಸುವ ಘಟನೆಗಳು ಕಂಡುಬರುತ್ತಿವೆ. ಆದ್ದರಿಂದ ತಂತ್ರಜ್ಞಾನವನ್ನು ಜವಾಬ್ದಾರಿಯಿಂದ ಬಳಸುವುದು ಅತ್ಯಗತ್ಯವಾಗಿದೆ. ಭಾರತದಲ್ಲಿ ಗೌಪ್ಯತೆಯ ಹಕ್ಕು 2017ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಕೆಎಸ್ ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಗೌಪ್ಯತೆಯ ಹಕ್ಕನ್ನು ಸಂವಿಧಾನದ ವಿಧಿ 21ರ ಅಡಿಯಲ್ಲಿ ಮೂಲಭೂತ ಹಕ್ಕಾಗಿ ಘೋಷಿಸಿತು. ಇದು ಭಾರತೀಯ ನಾಗರಿಕರ ಡಿಜಿಟಲ್ ಹಕ್ಕುಗಳನ್ನು ಬಲಪಡಿಸಿದ ಮಹತ್ವದ ತೀರ್ಪಾಗಿದೆ. ಇದರ ಜೊತೆಗೆ ಭಾರತ ಸರ್ಕಾರ ಡಿಜಿಟಲ್ ವೈಯಕ್ತಿಕ ಮಾಹಿತಿ ಸಂರಕ್ಷಣಾ ಕಾಯ್ದೆ, ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಮೂಲಕ ನಾಗರಿಕರ ವೈಯಕ್ತಿಕ ಮಾಹಿತಿಯನ್ನು ರಕ್ಷಿಸುವ ಪ್ರಯತ್ನ ಮಾಡುತ್ತಿದೆ. ನಾವು ಏನ್ ಮಾಡಬೇಕು? ಗೌಪ್ಯತೆಯನ್ನು ಕಾಪಾಡೋದು ಸರ್ಕಾರದಷ್ಟೇ ನಮ್ಮ ಜವಾಬ್ದಾರಿಯೂ ಆಗಿದೆ. ಬಲವಾದ ಪಾಸ್ವರ್ಡ್ ಬಳಸಬೇಕು. ಒಟಿಪಿ ಮತ್ತು ಬ್ಯಾಂಕ್ ವಿವರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ಅಪರಿಚಿತ ಲಿಂಕ್ಗಳನ್ನು ತೆರೆಯಬಾರದು. ಅಗತ್ಯವಿಲ್ಲದ ಆ್ಯಪ್ಗಳಿಗೆ ಅನುಮತಿ ನೀಡಬಾರದು. ಸಾಮಾಜಿಕ ಜಾಲತಾಣಗಳಲ್ಲಿ ವೈಯಕ್ತಿಕ ಮಾಹಿತಿಯನ್ನು ಅತಿಯಾಗಿ ಹಂಚಿಕೊಳ್ಳಬಾರದು. 2 ಹಂತದ ಭದ್ರತೆ, 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಬಳಸಬೇಕು. ಈ ಸಣ್ಣ ಮುನ್ನೆಚ್ಚರಿಕೆಗಳು ನಮ್ಮ ಮಾಹಿತಿಯನ್ನು ಸುರಕ್ಷಿತವಾಗಿಡಲು ಸಹಾಯ ಮಾಡುತ್ತವೆ. ಉಪಸಂಹಾರ. ಕೊನೆಯದಾಗಿ ಹೇಳುವುದಾದರೆ, ಡಿಜಿಟಲ್ ಯುಗವು ನಮಗೆ ಅನೇಕ ಅವಕಾಶಗಳನ್ನು ನೀಡಿದಂತೆ ಹೊಸ ಸವಾಲುಗಳನ್ನೂ ತಂದಿದೆ. ತಂತ್ರಜ್ಞಾನ ಎಷ್ಟೇ ಮುಂದುವರಿದರೂ ವ್ಯಕ್ತಿಯ ಗೌಪ್ಯತೆ ಎಂದಿಗೂ ಕಳೆದು ಹೋಗಬಾರದು.
ಸರ್ಕಾರ ಬಲವಾದ ಕಾನೂನುಗಳನ್ನು ಜಾರಿಗೊಳಿಸಬೇಕು. ತಂತ್ರಜ್ಞಾನ ಸಂಸ್ಥೆಗಳು ಬಳಕೆದಾರರ ಮಾಹಿತಿಯನ್ನು ಸುರಕ್ಷಿತವಾಗಿ ಸಂರಕ್ಷಿಸಬೇಕು ಹಾಗೂ ನಾಗರಿಕರು ಡಿಜಿಟಲ್ ಜಾಗೃತಿಯಿಂದ ವರ್ತಿಸಬೇಕು. ಈ 3 ಅಂಶಗಳು ಒಂದಾಗಿ ಕೆಲಸ ಮಾಡಿದಾಗ ಮಾತ್ರ ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಡಿಜಿಟಲ್ ಸಮಾಜವನ್ನು ನಿರ್ಮಿಸಲು ಸಾಧ್ಯ. ಡಿಜಿಟಲ್ ಪ್ರಗತಿ ನಮ್ಮ ಗುರಿಯಾಗಿರಲಿ, ಆದರೆ ಗೌಪ್ಯತೆಯ ರಕ್ಷಣೆ ನಮ್ಮ ಆದ್ಯ ಕರ್ತವ್ಯವಾಗಿರಲಿ. ಧನ್ಯವಾದಗಳು.